ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದುಬೈ ಕನ್ನಡತಿ ವ್ಲಾಗ್ಸ್. ನಾನು ನಿಮ್ಮ ಭೂಮಿಕಾ ಶ್ರೀನಿವಾಸ್. ಎಲ್ಲರೂ ಹೇಗಿದ್ದೀರಾ? ಅಮ್ಮ ದುಬೈಗೆ ಬಂದಿರೋಂಥ ವೀಡಿಯೋಸ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಲೇಟ್ ಆಗಿದೆ ವೀಡಿಯೋಸ್ ಶೇರ್ ಮಾಡುವಾಗ. ಅಮ್ಮ ಬಂದು ಹೋಗಾಗಿದೆ, ಬಟ್ ಸ್ಟಿಲ್ ಅಮ್ಮ ಬಂದಾಗ ಎಷ್ಟು ಒಳ್ಳೆ ಟೈಮ್ಸ್ ನಾವು ಸ್ಪೆಂಡ್ ಮಾಡಿದ್ದೀವಿ, ಎಲ್ಲೆಲ್ಲೆಲ್ಲ ಹೋಗಿದ್ವಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಹಾಗಾಗಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಾನು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವೀಕೆಂಡಲ್ಲಿ ಹೊರಗಡೆ ಹೋಗ್ತಿದ್ವಿ. ವೀಕ್ ಡೇಸಲ್ಲಿ ಮಕ್ಕಳು ಸ್ಕೂಲ್ ಇರ್ತಿತ್ತು. ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಮಿಸ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ನಮ್ಮ ರೊಟೀನ್ಗೆ ಅಮ್ಮ ಕೂಡ ಅಡ್ಜಸ್ಟ್ ಆಗಿದ್ರು. ಬೆಳಗ್ಗೆನೆ ಮಕ್ಳಿಗೆ ಎದ್ದು ರೆಡಿ ಮಾಡೋದು, ಮಧ್ಯಾಹ್ನ ಅವ್ರನ್ನ ಕರ್ಕೊಂಡು ಬರೋದು ಬಸ್ಸಿಂದ. ವೀಕ್ ಡೇಸಲ್ಲೆಲ್ಲ ನಾರ್ಮಲಿ ಇದೇ ನಡೀತಾ ಇತ್ತು. ವೀಕೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಿದ್ವಿ. ಬಾರಲ್ಲಿ ಬಾ ನೋಡ್ರಿ, ಬೇಕಂತ ಇಡೋದು. ಫ್ರೈಡೇ ಈವ್ನಿಂಗ್ ನಾವು ಇವತ್ತು ವಾಟರ್ ಫ್ರಂಟ್ ಮಾರ್ಕೆಟ್ ಹೋಗೋಣ ಅಂತ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ವಿ. ಅಮ್ಮಂಗೆ ತೋರ್ಸ್ಕೊ ಬಂದಂಗೆ ಆಗುತ್ತೆ, ಹಾಗೆ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬರ್ಬೋದು ಅಂತ ಹೇಳಿ. ಇಲ್ಲಿ ವಾಟರ್ ಫ್ರಂಟ್ ಮಾರ್ಕೆಟಲ್ಲಿ ಫಿಶ್ ಮಾರ್ಕೆಟ್ ಇದೆ, ಮೀಟ್ ಮಾರ್ಕೆಟ್ ಇದೆ, ಹಾಗೆ ವೆಜಿಟೇಬಲ್ ಮಾರ್ಕೆಟ್ ಕೂಡ ಇದೆ. ಎಲ್ಲ ಡಿಫ್ರೆಂಟ್ ಬೇರೆ ಬೇರೆ ಸೆಕ್ಷನಲ್ಲಿ ಡಿವೈಡ್ ಮಾಡಿದ್ದಾರೆ. ಅದಲ್ಲದೆ ಗ್ರೋಸರೀಸ್ ಕೂಡ ಸಿಗುತ್ತೆ. ಫಿಶ್ ಮಾರ್ಕೆಟ್ ವಿಡಿಯೋ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವೆಜಿಟೇಬಲ್ ಮಾರ್ಕೆಟ್ ವಿಡಿಯೋಸ್ ಎಲ್ಲ. ಫಿಶ್ ಮಾರ್ಕೆಟ್ ಇರೋದ್ರಿಂದ ಬರ್ತಿದ್ದಂಗೆ ಸ್ವಲ್ಪ ಫಿಶ್ ಸ್ಮೆಲ್ ಇರುತ್ತೆ. ಅದು ಆ್ಯಕ್ಚುಲಿ ಪಾರ್ಕಿಂಗ್ ಹತ್ರ ಸ್ಮೆಲ್ ಅನಿಸುತ್ತೆ, ಮತ್ತು ಮೇಲೆ ಹೋದ್ಮೇಲೆ ಅಷ್ಟು ಸ್ಮೆಲ್ ಗೊತ್ತಾಗೋದಿಲ್ಲ. ಹಾಗಾಗಿ ನನ್ನ ಮಗಳು ಮೂಗು ಮುಚ್ಕೊಳ್ತಾ ಇದ್ಲು. ಅಮ್ಮ ಲಾಸ್ಟ್ ಟೈಮ್ ಬಂದಾಗೆಲ್ಲ ಇಲ್ಲೆಲ್ಲ ಕರ್ಕೊಂಡು ಬರೋಕ್ಕಾಗಿರಲಿಲ್ಲ, ಬಟ್ ಯಾವಾಗಲೂ ಹೇಳ್ತಾ ಇದ್ದೆ ಇಲ್ಲಿ ಕೂಡ ಒಂದು ದೊಡ್ಡ ಫಿಶ್ ಮಾರ್ಕೆಟ್ ಇದೆ ಅಮ್ಮ ಅಂಥೇಳಿ. ಫಿಶ್ ಮಾರ್ಕೆಟ್ ಇಲ್ಲಿ ನೋಡಿ ಅಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕಂತ ನಾವಿಬ್ರು ಕಾಯ್ತಾ ಇದ್ವಿ. ಫಸ್ಟ್ ನಾವು ತರಕಾರಿ ಎಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಫಿಶ್ ಮಾರ್ಕೆಟ್ ಕಡೆ ಹೋಗೋಣ ಅಂತ ಫಸ್ಟ್ ತರಕಾರಿ ಕಡೆ ಬಂದ್ವಿ. ಇಲ್ಲಿ ತರಕಾರಿ ತುಂಬ ಫ್ರೆಶ್ ಆಗಿ ಸಿಗುತ್ತೆ, ಹಣ್ಣುಗಳು ಎಲ್ಲ ತುಂಬ ಫ್ರೆಶ್ ಆಗಿ ಸಿಗುತ್ತೆ, ಅಲ್ಲದೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಎಸ್ಪೆಷಲಿ ಮ್ಯಾಂಗೋ ಸೀಸನಲ್ಲಂತೂ ಬಾಕ್ಸ್ ಗಟ್ಟಲೆ ತುಂಬ ಚೆನ್ನಾಗಿರೋ ಹಣ್ಣುಗಳು ತೊಗೊಂಡೋಗ್ಬೋದು. ತುಂಬ ಜನ ಬರ್ತಾರೆ ಇಲ್ಲಿ, ಲೋಕಲ್ ಆಗಿರ್ಬೋದು ಅಥವಾ ಹೊರಗಡೆಯಿಂದ ಬಂದಿರೋರಾಗಿರ್ಬೋದು. ಅಮ್ಮಂಗೆ ಒಂಥರ ಚಿಕ್ಕಪೇಟೆ ಮಾರ್ಕೆಟ್ ಎಲ್ಲ ಬಂದಿದ್ದ ಥರ ಫೀಲಿಂಗ್ ಇತ್ತು ಇಲ್ಲಿ ಬಂದಾಗ. ನನಗಂತೂ ಫುಲ್ ರೆಸ್ಟ್, ಯಾಕಂದರೆ ಅಮ್ಮ ಮತ್ತು ಹಸ್ಬೆಂಡ್ ಇಬ್ಬರು ತರಕಾರಿ ಎಲ್ಲ ಆರಿಸ್ತಾ ಇದ್ರು. ನನಗೆ ಅಷ್ಟಾಗಿ ಆರಿಸೋದಕ್ಕೂ ಬರೋದಿಲ್ಲ. ಅಮ್ಮ ಬಂದಮೇಲಂತೂ ಆ ಕಡೆ ನಾನು ಹೋಗ್ತಾನೆ ಇರಲಿಲ್ಲ. ಇಲ್ಲಿಗೆ ಬಂದರೆ ನಾವು ಕೆಲವೊಂದು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಳ್ತೀವಿ. ಲೈಕ್ ಈರುಳ್ಳಿ, ಬೆಳ್ಳುಳ್ಳಿ ಅಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ತೊಗೊಂಡೋಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದಲ್ಲ, ಹಾಗಾಗಿ ಬಲ್ಕಾಗಿ ತೊಗೊಂಡು ಹೋಗ್ಬಿಡ್ತೀವಿ. ತರಕಾರಿ, ಹಣ್ಣುಗಳು ಎಲ್ಲ ತೊಗೊಂಡ್ಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಫಿಶ್ ಮಾರ್ಕೆಟ್ಗೆ. ಫಿಶ್ ಮಾರ್ಕೆಟಲ್ಲಿ ಅಮ್ಮನ ಎಕ್ಸ್ಪ್ರೆಷನ್ ಯಾವ ಥರ ಇತ್ತಂತ ನೀವೇ ನೋಡಿ. ನಾವು ಬೇಸಿಕಲಿ ಉಡುಪಿಯವರು. ಅಮ್ಮ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಉಡುಪಿನಲ್ಲೇ, ಹಾಗಾಗಿ ಮೀನು ಅಂದರೆ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ. ಅಮ್ಮನ ಮುಖದಲ್ಲೇ ಕಾಣ್ತಾ ಇದೆ ಎಷ್ಟು ದೊಡ್ಡ ಫಿಶ್ ಮಾರ್ಕೆಟ್ ಅಂತ ನೋಡಿ ಸ್ವಲ್ಪ ಎಕ್ಸೈಟೆಡ್ ಆಗಿದ್ರು. ಹೆಂಗಿದೆ ಮಳಿ, ಸಣ್ಣ ಮಳಿ ಇಲ್ಲ ಅದು ಇದೆ. ಬಂಡಾಸ ಅದು ಅಲ್ಲ ಅಷ್ಟು ದೊಡ್ಡದು ದೊಡ್ಡ ಮಳಿ, ಕಲರ್ ಮಳಿ ಇದೆ ನೋಡಿ. ಅದು ಮೊಟ್ಟೆ ಅಲ್ಲ, ಅದು ಒಂದೆರಡು ಹಾಕಿ ಎಷ್ಟು ಬರುತ್ತೆ? ಎಷ್ಟು ಬಂದ್ರಿ? ಎರಡು ಹಾಕದ ಒಂದು ಹಾಕೋಣ? ಫಿಶ್ ಮಾರ್ಕೆಟ್ಗೆ ತುಂಬ ಸರಿ ಬಂದಿದ್ದೀವಿ, ಆದರೆ ಫಸ್ಟ್ ಟೈಮ್ ನಾವು ಇಲ್ಲಿ ಫಿಶ್ ತೊಗೊಳ್ತಾ ಇರೋದು.
ಯಾಕೆಂದರೆ ಹಸ್ಬೆಂಡ್ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ನಂಗೆ ನಾನ್ ವೆಜ್ ಕುಕ್ಕಿಂಗ್ ಏನು ಕಲಿತೇ ಇಲ್ಲ. ಅಮ್ಮ ಬಂದಿದ್ದಾರಲ್ಲ, ಸೊ ಅಮ್ಮನ ಕೈಯಲ್ಲಿ ಮೀನು ಸಾರು ಮಾಡಿ ತಿನ್ಬೇಕಂತ ಆಸೆಗೆ ಮೀನು ತೊಗೊಂಡ್ವಿ, ಬಂಗಡೆ ತೊಗೊಂಡ್ವಿ. ಆ್ಯಕ್ಚುಲಿ ಇಲ್ಲಿ ರೇಟ್ ತುಂಬ ವ್ಯತ್ಯಾಸ ಇರಲ್ಲ. ಬೆಂಗಳೂರಲ್ಲೆಲ್ಲ ನೋಡೋ ರೇಟಿಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಹೆಚ್ಚು ಕಮ್ಮಿ ಅಷ್ಟೇ ಇರುತ್ತೆ. ಸೂಪರ್ ಮಾರ್ಕೆಟಲ್ಲೆಲ್ಲ ಖಂಡಿತ ಜಾಸ್ತಿ ಇರುತ್ತೆ, ಬಟ್ ಇಲ್ಲಿ ಫ್ರೆಶ್ ಆಗೂ ಇರುತ್ತೆ, ರೇಟ್ ಕೂಡ ಕಡಿಮೆ ಇರುತ್ತೆ. ಇಲ್ಲಿ ಇದೇ ಫಿಶ್ಗಳು ಅಷ್ಟೇ ಅಲ್ಲ, ಇಲ್ಲಿ ಲೈವ್ ಆಗಿರೋಂಥ ದೊಡ್ಡ ದೊಡ್ಡ ಕ್ರ್ಯಾಬು, ಶ್ರಿಮ್ಸು ಅದೆಲ್ಲ ಕೂಡ ಇರುತ್ತೆ. ನಾವು ಅಲ್ಲೇ ನೋಡಿ ಅದನ್ನು ತೊಗೊಂಡು ಅಲ್ಲೇ ಅಡುಗೆ ಮಾಡಿಸ್ಕೊಂಡು ಕೂಡ ತೊಗೊಂಡು ತಿನ್ಬೋದು. ಬಟ್ ನಾವು ಯಾವತ್ತೂ ಟ್ರೈ ಮಾಡಿಲ್ಲ. ಬಟ್ ಅದು ಹೇಗಿರುತ್ತೆ ಅಂತ ಅಮ್ಮಂಗೆಲ್ಲ ತೋರಿಸ್ಕೊಂಡು ಬರ್ತಾ ಇದ್ವಿ. ಸೀರಿಯಸ್ಲಿ ನಾವು ನಾನ್ ವೆಜ್ ತಿಂದರೂ ಕೂಡ ಈ ಥರ ದೊಡ್ಡದೆಲ್ಲ ಯಾವತ್ತೂ ತಿಂದೂ ಇಲ್ಲ, ತಿನ್ನಬೇಕಂತ ಅನಿಸೋದು ಇಲ್ಲ. ಬಟ್ ಇದೆಲ್ಲ ನೋಡೋದಕ್ಕೊಂದು ಎಕ್ಸೈಟ್ಮೆಂಟ್ ಅಷ್ಟೇ. ಮಳಿ ನೋಡು, ಇದು ಸುಮ್ಮನೆ ಇದೇನು ಜೀವ ಇರೋದಲ್ಲ ಅನ್ಸುತ್ತೆ. ಇದು ಏನೋ ಅಲ್ಲ, ಇದ್ರೊಳಗಿರೋದು ಜೀವ ಇರೋದು ಎಲ್ಲ ಅನ್ಕೊಂತೀನಿ. ಅದೇನೋ ಸಮುದ್ರದಲ್ಲಿರೋ ಅಂತ ಅನ್ಸುತ್ತಲ್ಲ. ನೋಡು, ಇದು ನೋಡೋದು ಹೆಂಗಲ್ಲ ಕಟ್ಟಿ ಕಟ್ಟಿ ಹಾಕಿದ್ದಾರೆ. ಅದು ಹೆಂಗೆ ಜೀವ ಇದ್ದಿದ್ದನ್ನು ಹಿಡಿದು ಕಟ್ಟಾಕೋರಮ್ಮ, ಕಚ್ಚಲ್ವಾ ಅದು? ಪಾಂಪ್ಲೆಟ್ ತೆಗಿಬೇಕಲ್ಲ, ಪಾಂಪ್ಲೆಟ್ ಅದೊಂದು ಸರಿ ತಗೊಳ್ಳೋಣ ಬಾಯಲ್ಲಿ. ಯಾವುದೋ ಗೊತ್ತಿಲ್ಲ, ದೇವನ್ ಹೇಳಿ. ಒಳಗಡೆ ಫಿಶ್ ತೊಗೊಂಡ್ಮೇಲೆ ಇಲ್ಲಿ ಈ ಕಡೆ ಕೌಂಟರ್ ಇರುತ್ತೆ. ಅಲ್ಲಿ ಬಂದು ಫಿಶ್ ಕ್ಲೀನಿಂಗ್ಗೆ ಅಂತ ಇಂತಿಷ್ಟು ಚಾರ್ಜ್ ಮಾಡ್ತಾರೆ. ಅಲ್ಲಿ ಕೊಟ್ಟರೆ ಅವ್ರು ಕ್ಲೀನಿಂಗ್ ಎಲ್ಲ ಮಾಡಿಕೊಡ್ತಾರೆ. ಅವ್ರು ಕ್ಲೀನ್ ಮಾಡ್ತಾ ಇರೋದನ್ನ ನಾವು CCTV ಹೊರಗಡೆಯಿಂದ ಕುತ್ಕೊಂಡು ನೋಡ್ಬೋದು. ಟೋಕನ್ ಸಿಸ್ಟಮ್ ಇಲ್ಲಿ. ಸೊ ನಮ್ಮ ಟೋಕನ್ ನಂಬರ್ ಬಂದ ತಕ್ಷಣ ಕ್ಲೀನ್ ಆಗಿರೋ ಫಿಶ್ನ ತೊಗೊಂಡು ಹೋಗ್ಬೋದು. ಇಲ್ಲಿ ನಾವು ಯಾವ ಥರ ಬೇಕಂತಂದರೆ ಆ ಥರನೇ ನೀಟಾಗಿ ಕಟ್ ಮಾಡಿ ಎಲ್ಲ ಕೊಡ್ತಾರೆ. ನಾವು ಫಸ್ಟ್ ಟೈಮ್ ಇದ್ದೆ ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರೋದು. ಅಮ್ಮ ಕೂಡ ಅದೇ ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ರು, ದೊಡ್ಡ ಮೀನೆಲ್ಲ ಅವ್ರು ಯಾವ್ಯಾವ ಥರ ಕಟ್ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ ಅಂಥೇಳಿ. ಸೊ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಈ ಥರ ಟೋಕನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ಟೋಕನ್ ನಂಬರ್ ನೋಡಿಕೊಂಡು ಯಾವ ಕೌಂಟರಲ್ಲಿ ನಂಬರ್ ಬಂದಿದೆಯೋ ಅಲ್ಲಿ ಹೋಗಿ ನಾವು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಈವ್ನಿಂಗ್ ಟೈಮಲ್ಲಿ ವೀಕೆಂಡಲ್ಲಂತೂ ತುಂಬ ರಶ್ ಇರುತ್ತೆ, ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಫಿಶ್ ಮಾತ್ರ ತುಂಬ ಚೆನ್ನಾಗಿತ್ತು. ಮನೆಗೆ ಹೋಗಿ ಅದು ಸಾಂಬಾರು ಮಾಡ್ಕೊಂಡು ತಿಂದ್ವಿ, ಬಟ್ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದರ ನೆಕ್ಸ್ಟ್ ಡೇ ಸ್ಯಾಟರ್ಡೆ ನಾವು ಫೆಸ್ಟಿವಲ್ ಸಿಟಿ ಮಾಲಿಗೆ ಹೋಗಿದ್ವಿ. ಅಮ್ಮ ಲಾಸ್ಟ್ ಟೈಮೆಲ್ಲ ಬಂದಾಗ ಇಲ್ಲಿ ಕರ್ಕೊಂಡು ಬಂದಿರಲಿಲ್ಲ, ಹಾಗಾಗಿ ಇಲ್ಲಿ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅಮ್ಮ ದುಬೈ ಮಾಲೆಲ್ಲ ನೋಡಿದ್ದಾರೆ, ಬಟ್ ಈ ಮಾಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿಂದು ಒಳಗಡೆ ಇಂಟೀರಿಯರ್ ಎಲ್ಲ ನೋಡಿ ಅಮ್ಮ ಅಂತೂ ಫುಲ್ ಖುಷಿ ಪಡ್ತಾಯಿದ್ರು. ಹೋಗ್ತಾ ಇದ್ದಂಗೆ ಒಳಗಡೆ ಜೆಟೋರ್ ಕಾರ್ದು ಡಿಸ್ಪ್ಲೇ ಹಾಕಿದ್ರು, ಅದರದ್ದೆಲ್ಲ ಪ್ರಮೋಷನ್ ಎಲ್ಲ ನಡೀತಾ ಇತ್ತು. ಈ ನಡುವೆ ಇಲ್ಲಿ UAEನಲ್ಲಂತೂ ತುಂಬ ನೋಡ್ಬೋದು ಈ ಕಾರನ್ನು. ಅಮ್ಮ ಮಾಲ್ ಒಳಗಡೆ ಮೇಲ್ಗಡೆ ಎಲ್ಲ ಗ್ಲಾಸಸ್ ಇರೋದು, ಆ ಲೈಟಿಂಗ್ಸ್ ಎಲ್ಲ ನೋಡಿ ಫುಲ್ ಖುಷಿ ಪಡ್ತಾಯಿದ್ರು. ಅಮ್ಮ ಎಕ್ಸೈಟ್ ಆಗೋದು ನೋಡಿದ್ರೆ ಪುಟ್ಟು ಮಕ್ಕಳೆಲ್ಲ ಎಕ್ಸೈಟ್ ಆಗ್ತಾರಲ್ಲ ಆ ಥರ ಅನ್ನಿಸ್ತಾ ಇತ್ತು. ನಾವು ಬಂದಿದ್ದ ದಿನ ಇಲ್ಲಿ ಕೆಲವೊಂದು ಸ್ಟಾಲ್ಸ್ ಎಲ್ಲ ಓಪನ್ ಮಾಡಿದ್ರು, ಕೆಲವೊಂದೆಲ್ಲ ಆ್ಯಕ್ಟಿವಿಟೀಸ್ ಆಗ್ತಾಯಿತ್ತು, ಹಾಗೆ ಮ್ಯೂಸಿಕ್ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು. ಕನ್ನಡದಲ್ಲಿ ಏನಂತಾರೆ? ಜಾತ್ರೆ ಥರ ಸ್ಯಾಂಡ್ ಆರ್ಟ್ ಮಾಡ್ಕೊಂಡು
ಬಾಟ್ಲ್ ಒಳಗಡೆ ನೋಡಿ ಮೆಹಂದಿ ಹಾಕ್ತಾರೆ ಮೆಹಂದಿ ಹಾಕ್ತಾರೆ boba saran boba hey we may get something nice to eat here come Can we get boba? boba Yeah, we can get the small one. boba beda magane No, the small one. small one barala anta ningu gottu You're just too good to be true. Can't take my eyes off of you. That it's real. You're just too good to be true. Can't take my eyes off of you. ಫೆಸ್ಟಿವಲ್ ಸಿಟಿ ಮಾಲ್ ಅಂದರೆ ಹೆಸರೇ ಹೇಳುವಾಗ ಇಲ್ಲಿ ಏನಾದರೂ ಸ್ಪೆಷಲ್ ಅಕೇಶನ್ ಇದ್ದಾಗಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಶಾಪಿಂಗ್ ಮಾಡೋಕ್ಕೆ ಕೂಡ ಸಖತ್ ಒಳ್ಳೆ ಪ್ಲೇಸು. ಹೊರಗಡೆ ಕೂಡ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಅಮ್ಮಂಗೆ ಇಲ್ಲೆಲ್ಲ ನೋಡಿ ತುಂಬ ಖುಷಿ ಆಯಿತು. ಲಾಸ್ಟಲ್ಲಿ ಐಕಿಯಾ ಕೂಡ ಹೋದ್ವಿ, ಬಟ್ ಐಕಿಯಾದಲ್ಲಿ ಒಳಗಡೆ ಶೂಟ್ ಮಾಡೋಕ್ಕೆ ಬಿಡೋದಿಲ್ಲ, ಹಾಗಾಗಿ ನಾನು ಒಳಗಡೆ ಯಾವುದು ವೀಡಿಯೋಸ್ ತಗೊಳ್ಳೋಕ್ಕಾಗಿಲ್ಲ.
ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ, ಹೊಸ ನೋಟಿಫಿಕೇಷನ್ಗಳು ನಿಮಗೆ ತಕ್ಷಣ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.